ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಬೆಳಗಾವಿಯಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವೇಳೆಯಲ್ಲಿ ನಮ್ಮ ಮೇಲೆ ಪೊಲೀಸರ ಮೂಲಕ ಹಲ್ಲೆ ಮಾಡಿಸಲಾಗಿದೆ. ನಮ್ಮ ಹೋರಾಟ ಹತ್ತಿಕ್ಕಲು ಸರ್ಕಾರ ಮುಂದಾಗಿದೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2A ಮೀಸಲಾತಿಗಾಗಿ ಆಗ್ರಹಿಸಿ ನಾವು ಏಪ್ರಿಲ್ 16ರಂದು ಬಸವ ಕಲ್ಯಾಣದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಚಾಲನೆ ನೀಡಲಿದ್ದಾರೆ ಎಂದು ಶ್ರೀ ಜಯಮೃತ್ಯುಂಜಯ ಇಟ್ಟಂತ ಗುರಿಯನ್ನು ಇಟ್ಟಂತ ಹೆಜ್ಜೆಯನ್ನು ಹಿಂದಕ್ಕೆ ಇಡಲಾರ್ದೇ ನೇರವಾಗಿ ನಮ್ಮ ಹಕ್ಕನ್ನು ಕೇಳುವಂಥ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ದೀಕ್ಷಾ ಪಂಚಮಸಾಲಿಗಳ ಮೊದಲ ಸಮಾವೇಶವನ್ನು ಆರಂಭಿಸಿ ಇವತ್ತಿಗೆ 1 ವರ್ಷ ಆಯಿತು. ಕಲಬುರಗಿಯ ಶರಣಬಸವೇಶ್ವರ ರಥ ಮೈದಾನದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾವೇಶ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಪಂಚಮಸಾಲಿ ದೀಕ್ಷೆ ಲಿಂಗಾಯತರು ಶಕ್ತಿ ಪ್ರದರ್ಶನ ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವತ್ತು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ನಾವೆಲ್ಲ ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. ಆದರೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬರಲಿಲ್ಲ. ಆ ಹಿನ್ನೆಲೆ ಒಳಗೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮುದಾಯದ ವಕೀಲರ ಮೂಲಕ ಭಾಳ ದೊಡ್ಡ ಸಂಘಟನೆ ಮಾಡಿಬಿಟ್ಟು ಸುವರ್ಣ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕಾಂಗದವ್ರ ಮಾತು ನೀವು ಕೇಳ್ತಾ ಇಲ್ಲ, ನ್ಯಾಯಾಂಗದವ್ರ ಮಾತನ್ನು ಕೇಳಿ ನ್ಯಾಯ ಕೊಡಬೇಕು ಅಂತ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಮುಖ್ಯಮಂತ್ರಿಗಳ ಹಠಮಾರಿತಾರಿ ಧೋರಣೆ, ಮುಖ್ಯಮಂತ್ರಿಗಳ ನಮ್ಮ ಸಮುದಾಯದ ಮೇಲೆ ಮಾಡುವಂಥ ಅಸಡ್ಡೆ ಧೋರಣೆಯನ್ನು ಖಂಡಿಸಿಬಿಟ್ಟು ಒಂದು ಬೃಹತ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು, ಟ್ಯಾಕ್ಟ್ರಿ ರ್ಯಾಲಿ ಮೂಲಕ ಮುತ್ತಿಗೆ ಹಾಕಬೇಕು, ವಕೀಲರು, ರೈತರು, ಸಮಾಜ ಬಾಂಧವರು ಕರ್ಕೊಂಡು ಮುತ್ತಿಗೆ ಹಾಕಬೇಕು ಅಂತೇಳಿ ಡಿಸೆಂಬರ್ 10ನೇ ತಾರೀಕು ನಾವು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಬಹುತೇಕ ತಮಗೆಲ್ಲ ಗೊತ್ತಿರೋ ಸಂಗತಿ. ಮುಖ್ಯಮಂತ್ರಿಗಳು ಮುತ್ತಿಗೆ ಹಾಕಿದಂಥ ನಮ್ಮ ಚಳವಳಿಗಾರರ ಮೇಲೆ ಏನು ಪೊಲೀಸರಿಗೆ ಕುಮ್ಮಕ್ಕ ನೋಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿಸಿದ್ರು. ಅದು ಬಹುತೇಕ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಒಂದು ಸರ್ಕಾರ ಇಷ್ಟೊಂದು ದೌರ್ಜನ್ಯವನ್ನು, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಕ್ಕನ್ನು ಕೇಳುವಂಥ ಪ್ರಯತ್ನವನ್ನು ಜಗದೀಶ್ ಶೆಟ್ಟರ್ ಇದ್ದಾಗೂ ಕೇಳಿದಾಗೂ ನಮ್ಮ ಮೇಲೆ ಹಲ್ಲೆ ಆಗಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗೂ ಮನವಿ ಮಾಡಿಕೊಂಡಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧ ಮುತ್ತಿಗೆ ಹಾಕಿದಾಗೂ ನಮ್ಮ ಮೇಲೆ ಹಲ್ಲೆ ಮಾಡಲಿಲ್ಲ. ಆದರೆ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಈ ಸಮುದಾಯದವರು ಕೇಳುವಂತಹ ನ್ಯಾಯವಾದಂಥ ಹಕ್ಕನ್ನು ನಮಗೆ ಕೊಡದು ಮಾತುಕತೆ ಮಾಡೋದು ಬಿಟ್ಟು ನಮ್ಮ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡಿ, ಭಾಳ ದೊಡ್ಡ ದೌರ್ಜನ್ಯ ಮಾಡಿ ನಮ್ಮ ಮನಸ್ಸಿಗೆ ಭಾಳಷ್ಟು ನೋವನ್ನುಂಟು ಮಾಡಿದರು. ಸಾವಿರಾರು ಜನಕ್ಕೆ ಲಾಠಿ ಏಟು ಕೊಟ್ಟರು, ನೂರಾರು ಜನಕ್ಕೆ ಕೈಕಾಲು ಮುರಿದ್ರು, ಲಕ್ಷಾಂತರ ಜನ ಕಣ್ಣೀರು ಹಾಕಿದರು. ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದ ಲಿಂಗಾಯತರ ಮೇಲೆ ಆಗಿರ್ತಕ್ಕಂಥ ಈ ದೌರ್ಜನ್ಯವನ್ನು ಖಂಡಿಸಿ ಏಪ್ರಿಲ್ 14ನೇ ತಾರೀಕಿಂದ 26ನೇ ತಾರೀಕುವರೆಗೂ ಬಸವ ಕಲ್ಯಾಣ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಎನ್ನುವಂಥ ಅಭಿಯಾನವನ್ನು ಮಾಡಿ 2025 ಏಪ್ರಿಲ್ 26ನೇ ತಾರೀಕು 16 ತಾರೀಕಿನ ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಏಪ್ರಿಲ್ 26ರವರೆಗೂ 26 ತಾರೀಕು ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಮಾಡುವಂಥ ಕ್ರಾಂತಿ ಅಭಿಯಾನಕ್ಕೆ ಕ್ರಾಂತಿಯ ಭೂಮಿಯಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ನಾವು ಚಾಲನೆ ಕೊಡ್ತೀವಿ. ಅದರ ಉದ್ಘಾಟನೆಯನ್ನು ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರು ನೆರವೇರಿಸಿರ್ತಾರೆ. ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕಾರಣ ನಮ್ಮ ಸಮುದಾಯದ 4 ವರ್ಷ ಶಾಂತಿ ಹೋರಾಟ ಮಾಡಿದ್ವಿ. ನಮ್ಮ ಮೇಲೆ ಯಾವ ಸರ್ಕಾರಗಳು ದೌರ್ಜನ್ಯ ಮಾಡಿದ್ದಿಲ್ಲ. ನಾವು ಶಾಂತಿಯಿಂದ ಹಕ್ಕನ್ನು ಕೇಳಿದ್ವಿ. ಆದರೆ ಮುಖ್ಯಮಂತ್ರಿಗಳು ನಮಗೆ ಹೊಡೆದು ಡಿಸೆಂಬರ್ 10 ಈ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಂಡಿದೆ. ಪೊಲೀಸರ ಮೂಲಕ ಪೊಲೀಸರ ಮುಖಾಂತರ ಹಲ್ಲೆ ಮಾಡಿದರು. ಅದನ್ನು ಖಂಡಿಸ್ಬಿಟ್ಟು 2A ಮೀಸಲಾತಿಯನ್ನು ಹಕ್ಕನ್ನು ಕೇಳುವಂಥ ಹಿನ್ನೆಲೆ ಒಳಗೆ 2A ಮೀಸಲಾತಿ ಮತ್ತು ಲಿಂಗಾಯತ OBC ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಪೊಲೀಸರ ಮೂಲಕ ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಏಪ್ರಿಲ್ 26ನೇ ತಾರೀಕು ಬಸವ ಕಲ್ಯಾಣದಲ್ಲಿ ರಾಜ್ಯಾದ್ಯಂತ ನಡೆಸಲಿರುವಂಥ 200 ವಿಧಾನಸಭಾ ಕ್ಷೇತ್ರಗಳು ನಡೆಸಲಿರುವಂತಹ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ನಾಳೆ 26ನೇ ತಾರೀಕು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಾಲನೆಯನ್ನು ಕೊಡಲಾಗ್ತಿದೆ.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.